ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡಿನ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರೋದರಿಂದ ಸಾಕಷ್ಟು ಅನಾಹುತಗಳು ಸಂಭವಿಸ್ತಾ ಇದೆ. ಮತ್ತೊಂದೆಡೆ ಪ್ರಕೃತಿಯ ಸೌಂದರ್ಯವು ಕೂಡ ಅನಾವರಣಗೊಳ್ತಾ ಇರುವಂಥದ್ದು, ಅಲ್ಲಲ್ಲಿ ಮಿನಿ ಜಲಪಾತಗಳು ಕೂಡ ಅನಾವರಣಗೊಳ್ತಾ ಇರುವಂಥದ್ದು. ಅದರ ಸಾಲಿಗೆ ಶೃಂಗೇರಿ ಟು ಹೊರನಾಡಿನ ರಸ್ತೆ ನಡುವೆ ಬರೋ ಎದುರಾಗುವಂಥ ತೀರ್ಥಕೆರೆ ಫಾಲ್ಸ್ ಪ್ರವಾಸಿಗರನ್ನ ಸೂಜಿಗಲ್ಲಿನಂತೆ ಸೆಳಿತಾ ಇರುವಂಥದ್ದು ನೋಡ್ಬೋದಾಗಿದೆ. ಈ ಫಾಲ್ಸ್ನ ಮೇಲ್ಭಾಗದಿಂದ ಯಾವ ರೀತಿ ನೀರು ಹರಿತಾ ಇರುವಂಥದ್ದು, ಸರಿಸುಮಾರು 250 ಅಡಿಗಳ ಎತ್ತರದಿಂದ ನೀರು ಧುಮ್ಮುಕ್ಕುತ್ತಿರುವಂಥ ದೃಶ್ಯವನ್ನು ಕೂಡ ನೋಡ್ಬೋದಾಗಿರೋದೆ. ಶೃಂಗೇರಿಯಿಂದ ಹೊರನಾಡಿಗೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಪ್ರತಿನಿತ್ಯವೂ ಕೂಡ ಸಂಚರಿಸ್ತಾರೆ. ಅದರಲ್ಲೂ ಕೂಡ ವಾರಾಂತ್ಯದ ದಿನಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಹಾಗೆಯೇ ಭಕ್ತರು ಕೂಡ ಈ ತೀರ್ಥಕೆರೆ ಫಾಲ್ಸ್ಗೆ ಲಗ್ಗೆಯನ್ನು ಕೂಡ ಇಡ್ತಾರೆ. ಧಾರಾಕಾರವಾಗಿ ಮಲೆನಾಡಿನಲ್ಲಿ ಮಳೆ ಸುರಿತಾ ಇದೆ. ಮಳೆ ಸುರಿತಾ ಇರುವಂಥ ಪರಿಣಾಮವಾಗಿ ಫಾಲ್ಸ್ಗಳಿಗೆ ಜೀವ ಕಳೆ ಬಂದಿರುವಂಥದ್ದು. ವರ್ಷವಿಡೀ ಈ ತೀರ್ಥಕೆರೆ ಫಾಲ್ಸ್ ಹರಿಯುತ್ತೆ, ಆದರೆ ಮಳೆಗಾಲದಲ್ಲಿ ಇದು ದುಪ್ಪಟ್ಟು ಮೈದುಂಬಿ ಹರಿಯುವಂಥದ್ದು. ಮೇಲ್ಭಾಗದಿಂದ ಹರಿಯುವಂಥ ಫಾಲ್ಸನ್ನು ಪ್ರತಿಯೊಬ್ಬ ಪ್ರಯಾಣಿಕನು ಕೂಡ, ಈ ರಸ್ತೆಯಲ್ಲಿ ಸಾಗುವಂಥ ಪ್ರಯಾಣಿಕರು ಕೂಡ ನೋಡಿ ಮುಂದೆ ಸಾಗುವಂಥದ್ದು. ಅದರ ಜೊತೆಗೆ ತೀರ್ಥಕೆರೆ ಫಾಲ್ಸನ್ನು ಕೂಡ ನೋಡ್ಲಿಕ್ಕಂತಲೇ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಇಲ್ಲಿಗೆ ಭೇಟಿಯನ್ನು ಕೂಡ ಕೊಡ್ತಾರೆ. ಕೆಂಬಣ್ಣದ ರೀತಿಯಲ್ಲಿ ಫಾಲ್ಸ್ ಮೈದುಂಬಿ ಹರಿತಾ ಇರುವಂಥದ್ದು. ಈ ಫಾಲ್ಸ್ ಏನಿದೆ ಇದು ತುಂಗಾ ನದಿಗೆ ಸೇರಿಕೊಳ್ಳುವಂಥದ್ದು. ಪ್ರತಿಯೊಬ್ಬ ಪ್ರವಾಸಿಗನು ಕೂಡ ಈ ಫಾಲ್ಸ್ನಲ್ಲಿ ಮಿಂದೇಳಬೇಕು ಅನ್ನೋ ಒಂದು ಆಸೆಯನ್ನು ಕೂಡ ವ್ಯಕ್ತಪಡಿಸ್ತಾರೆ. ಆದರೆ ಈ ಜಿಲ್ಲಾಡಳಿತ ಹಾಗೆಯೇ ಸ್ಥಳೀಯ ಆಡಳಿತ ಒಂದು ಮುಂಜಾಗ್ರತಾ ಕ್ರಮವನ್ನು ಕೂಡ ವಹಿಸಿರುವಂಥದ್ದು. ಏಕೆಂದರೆ ಪ್ರವಾಸಿಗರು ಸೆಲ್ಫಿಗಾಗಿ ಆ ಬಂಡೆಗಳ ಮೇಲೆ ಹತ್ತುವಂಥದ್ದು, ಹಾಗೆಯೇ ಫೋಟೋಗಳನ್ನು ಕೂಡ ಕ್ಲಿಕ್ಕಿಸಿಕೊಳ್ಳೋಕ್ಕೆ ಮುಂದಾಗ್ತಾರೆ. ಹಾಗಾಗಿ ಅಪಾಯವನ್ನು ತಮ್ಮ ಮೇಲೆ ಎಳೆದುಕೊಳ್ಳುವ ಸಾಧ್ಯತೆಗಳಿರುವುದರಿಂದ ಬಂಡೆಗಳ ಮೇಲೆ ಹತ್ತಲಿಕ್ಕೆ ಒಂದು ನಿಷೇಧವನ್ನು ಕೂಡ ಮಾಡಿರುವಂಥದ್ದು. ಸುತ್ತಲೂ ಕೂಡ ಹಚ್ಚ ಹಸಿರಿನ ವಾತಾವರಣ ಇರುವಂಥದ್ದು. ಆ ಮಧ್ಯಭಾಗದಲ್ಲಿ ಕೆಂಬಣ್ಣದ ರೀತಿಯಲ್ಲಿ ಫಾಲ್ಸ್ ಮೈದುಂಬಿ ಹರಿತಾ ಇರುವಂಥದ್ದು. ಸುತ್ತಲೂ ಕೂಡ ಹಚ್ಚ ಹಸಿರಿನ ವಾತಾವರಣ ಇರುವಂಥದ್ದು. ಕಪ್ಪು ಬಂಡೆಯ ಮೇಲೆ ನೀರು ಹರಿತಾ ಇರುವಂತಹ ರುದ್ರ ರಮಣೀಯವಾದಂಥ ದೃಶ್ಯವನ್ನು ಕೂಡ ಕಣ್ತುಂಬಿಕೊಳ್ಳಬಹುದಾಗಿರುವಂಥದ್ದು. ಹೊರನಾಡಿಗೆ ಸಾಗುವಂಥ ಭಕ್ತರು ಹಾಗೆಯೇ ಇಲ್ಲಿ ಪ್ರತಿನಿತ್ಯವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಹಾಗೆಯೇ ಭಕ್ತರು ಕೂಡ ಈ ರಸ್ತೆಯಲ್ಲಿ ಸಾಗುವಂಥದ್ದು. ಹಾಗಾಗಿ ಈ ಫಾಲ್ಸನ್ನು ಮೈದುಂಬಿ ಕಣ್ತುಂಬಿಕೊಂಡು ಇಲ್ಲಿಂದ ಪ್ರತಿಯೊಬ್ಬರು ಕೂಡ ಸಾಗುವಂಥದ್ದು. ಈ ಫಾಲ್ಸ್ ಮಳೆಗಾಲದಲ್ಲಿ ಮೈದುಂಬಿ ಹರಿಯುವಂಥದ್ದು. ಪ್ರತಿಯೊಬ್ಬರು ಕೂಡ ಈ ಫಾಲ್ಸನ್ನು ವೀಕ್ಷಣೆಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಬರುವಂಥದ್ದು. ಒಟ್ಟಾರೆ ಮಲೆನಾಡಿನಾದ್ಯಂತ ಮಳೆ ಮೈದುಂಬಿ ಹರಿತಾ ಇರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸ್ಥಳೀಯರು ಕೂಡ ಇರುವಂಥದ್ದು. ಸರ್, ವರ್ಷವಿಡೀ ತೀರ್ಥಕೆರೆ ಫಾಲ್ಸ್ ಹರಿಯುತ್ತೆ, ಮಳೆಗಾಲದಲ್ಲಿ ಯಾವ ರೀತಿ ಅಂದರೆ ನೋಡುವುದಾಗೆ ಮೈದುಂಬಿ ಹರಿತಾ ಇರುವಂಥದ್ದು? ವರ್ಷಿಡೀ ಬರ್ತಾ ಇರ್ತದೆ, ಇಲ್ಲಿ ವರ್ಷಿಡೀ ಬರ್ತಾ ಇರ್ತದೆ. ಇಲ್ಲಿ ಟೂರಿಸ್ಟ್ನವರು ಭಯಂಕರ ಒಳ್ಳೆ ಜನ ಬರ್ತಾರೆ. ಮತ್ತು ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ನೀರು ಬರ್ತಾ ಇರ್ತದೆ. ಮೈದುಂಬಿ ಹರಿಯುವಂಥ ಒಂದು ಫಾಲ್ಸ್ ಇದು. ಇದು ಮೇಲೆ ಗುಡ್ಡದಿಂದ ಬರ್ತದೆ ಸರ್. ಇದು ಮೇಲೆ ಗುಡ್ಡದಿಂದ ಬರ್ತಾ ಇರ್ತದೆ. ಮಳೆ ಜಾಸ್ತಿ ಬಂದಾಗ ಸಿಕ್ಕಾಪಟ್ಟೆ ನೀರು ಬರ್ತದೆ, ನೋಡುವಂಥ ನೀರು. ಇಲ್ಲಿ ಪ್ರವಾಸಿಗರು ಭಾರಿ ಜನ ಬರ್ತಾರೆ ಇಲ್ಲಿ. ಇದು ಸ್ಥಳೀಯರ ಮಾತಾಗಿರುವಂಥದ್ದು. ಮಳೆಯಿಂದಾಗಿ ಮಲೆನಾಡಿನಲ್ಲಿ ಒಂದೆಡೆ ಅನಾಹುತಗಳು ಸಂಭವಿಸಿದರೆ ಮತ್ತೊಂದೆಡೆ ಜಲಪಾತಗಳಿಗೆ ಜೀವ ಕಳೆ ಬಂದಿರುವಂಥದ್ದು. ತೀರ್ಥಕೆರೆ ಫಾಲ್ಸ್ ಮೈದುಂಬಿ ಹರಿತಾ ಇರುವಂಥದ್ದು. ಈ ಫಾಲ್ಸನ್ನು ನೋಡಲಿಕ್ಕೆ ಹತ್ತಾರು ಪ್ರವಾಸಿಗರು ಕೂಡ ಪ್ರತಿನಿತ್ಯವೂ ಕೂಡ ಈ ಫಾಲ್ಸನ್ನು ನೋಡಿ ಕಣ್ತುಂಬಿಕೊಳ್ತಾ ಇದ್ದಾರೆ. ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.